ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ. ಶೂಟರ್ ಫೋಟೋನ ಬ್ರಹ್ಮಕುಮಾರು ಕರ್ಣಂಗೆ ಕಳ್ಸಿರ್ತಾನೆ. ಶೂಟರ್ ಫೋಟೋ ಸಿಕ್ತು ಬಸ್ಸು ಅಂತ ಫೋಟೋ ನೋಡ್ತಾ ಇರ್ತಾನೆ. ನೋಡ್ಬಿಟ್ಟು ಹಾಸ್ಪಿಟಲ್ ಇಂದ ಹೊರಗಡೆ ಹೋಗ್ತಾ ಇರ್ತಾನೆ. ಅಷ್ಟರಲ್ಲಿ ಪ್ರಸನ್ನ ಕರ್ಣ ಏನಾಯ್ತು ಅಂತ ಕೇಳ್ತಾನೆ. ಆಗ ಕರ್ಣ ಹೇಳ್ತಾನೆ, ಏನಿಲ್ಲ ಮಾವ, ನೀವು ಹಾಸ್ಪಿಟಲ್ ಇಂದ ಭರತನ್ ಕರ್ಕೊಂಡು ಮನೆಗೆ ಹೋಗಿ, ನನಗೆ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದೆ, ಆಮೇಲೆ ಬರ್ತೀನಿ. ಆಗ ಪ್ರಸನ್ನ ಎಲ್ಲಿಗೆ ಹೋಗ್ತಿದ್ಯೋ ಅಂತ ಕೇಳಿದ್ರು ಹೇಳಲ್ಲ. ಅಲ್ಲಿಂದ ಕರ್ಣ ಹೋಗ್ತಾನೆ. ಈ ಕಡೆ ಸಾಹಿತ್ಯ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ನೆಮ್ಮದಿ ಕೆಡಿಸ್ತಾ ಇರೋರು ಮನೆ ಒಳಗೆ ಇದ್ದಾರೆ ಅಂತ ನನಗೆ ಯಾವಾಗ್ಲೂ ಅನ್ನಿಸ್ತಾ ಇತ್ತು. ಅವ್ರ ಸಪೋರ್ಟ್ ಇಂದ ಬ್ಲಾಕ್ ರೋಸ್ ಇದೆಲ್ಲ ಮಾಡ್ತಿದ್ದಾರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಅಂತ ಹೇಳಿ ಫ್ಲಾಶ್ ಬ್ಯಾಕ್ ಅಲ್ಲಿ ಫ್ಯಾಮಿಲಿ ಫೋಟೋ ತೆಗಿಸ್ಬೇಕಾದ್ರೆ ಜಗಳ ಆಗಿದ್ದು, ಹಾಗೇನೆ ರಾಧಾ ಮೇಡಮ್ಗೆ ಫ್ಯಾಮಿಲಿ ಫೋಟೋದಲ್ಲಿ ಜಗಳ ಆಗಿದ್ ಫೋಟೋ ಹೋಗಿದ್ದು ಎಲ್ಲಾನು ನೆನ್ಪು ಮಾಡ್ಕೊತಾ ಇರ್ತಾಳೆ. ಅವತ್ತು ಫ್ಯಾಮಿಲಿ ಫೋಟೋ ತೆಗ್ಸೋ ದಿನ ಹೊರಗಿಂದ ಒಳಗೆ ಯಾರು ಬಂದಿಲ್ಲ ಅಂದ್ಮೇಲೆ ಮನೆ ಒಳಗಡೆ ಇದ್ದವರೇ ಫೋಟೋ ಕ್ಲಿಕ್ ಮಾಡಿರ್ಬೇಕು. ಅದಕ್ಕೆ CCTVಲೂ ಯಾರು ಕಾಣಿಸ್ಲಿಲ್ಲ. ಅಂದ್ರೆ ಬ್ಲಾಕ್ ರೋಸ್ ಹೊರಗಿಂದ ತೊಂದರೆ ಕೊಡ್ತಿರೋದಲ್ಲ, ನಮ್ ಮನೇಲೇ ಇದ್ದಾರೆ ಅಂತ ಹೇಳ್ಕೊಂಡು ಶಾಕ್ ಅಲ್ಲಿ ಇರ್ತಾಳೆ. ಅವನು ನಮ್ಮಲ್ಲೇ ಇದ್ದಾನೆ, ನಮ್ ಜೊತೆಗೆ ಇದ್ದಾನೆ. ಈ ಕಡೆ ವನಜಾ ಫೋನ್ ಮಾಡಿ ಏನು ಡೇಂಜರ್ ಇಲ್ಲ ತಾನೆ ಅಂತ ಕೇಳ್ತಾ ಇರ್ತಾಳೆ. ಸರಿ ಅಂತ ಫೋನ್ ಕಟ್ ಮಾಡಿದಾಗ ಸಿಂಚು, ಮಾಮ್ ಏನಾಯ್ತು ಭರತ್ಗೆ ಅಂದಾಗ, ಭರತ್ಗೆ ಏಟಾಗಿದೆಯಂತೆ ಸಿಂಚು ಅಂತ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲೇ ಈ ಕಡೆ ರಾಜೇಂದ್ರ ಪ್ರಸಾದ್ ಸೋಫಾ ಮೇಲೆ ಕೂತ್ಕೊಂಡು ವನಜಾ ಅಂತ ಕರೀತಾನೆ. ಆಗ ಅಲ್ಲಿಗೆ ವನಜಾ ಬರ್ತಾಳೆ. ಏನು ಮನೆ ಇಷ್ಟೊಂದು ಪ್ರಶಾಂತವಾಗಿದೆ, ಯಾರು ಕಾಣಿಸ್ತಿಲ್ಲ, ಎಲ್ಲೋಗಿದ್ದಾರೆ ಎಲ್ರು ಅಂತ ಕೇಳಿದಾಗ ವನಜಾ ಹೇಳ್ತಾಳೆ, ಅಣ್ಣ ಅದು ವಿಷಯ ಏನಂದ್ರೆ ಅಂದಾಗ, ರಾಜೇಂದ್ರ ಪ್ರಸಾದ್ ಯಾಕೆಷ್ಟು ಗಾಬರಿ ಆಗಿದ್ಯಾ, ಏನಾಯ್ತು ಅಂತ ಕೇಳಿದಾಗ ವನಜಾ ಹೇಳ್ತಾಳೆ, ಅದು ಭರತ್ಗೆ ಪೆಟ್ಟಾಗಿ ಹಾಸ್ಪಿಟಲ್ಗೆ ಸೇರ್ಸಿದಾರಂತೆ ಅಣ್ಣ. ವಿಷಯನ ಕೇಳಿ ರಾಜೇಂದ್ರ ಪ್ರಸಾದ್ಗೆ ಶಾಕ್ ಆಗುತ್ತೆ. ಮೈ ಗಾಡ್, ಯಾವಾಗ, ಎಲ್ಲಿ, ಒಂದ್ ಫೋನ್ ಮಾಡಿ ತಿರ್ಸ್ಬಾರ್ದ ನೀವ್ ಯಾರು ಅಂದಾಗ ವನಜಾ ಹೇಳ್ತಾಳೆ, ಯಾವ ಆಸ್ಪತ್ರೆ ಅಂತ ಹೇಳಿದಾರೆ ತಾನೆ, ಬಾ ಹೋಗೋಣ ಅಂತ ವನಜನ್ ಕರೀತಾ ಇರ್ತಾನೆ. ಅಷ್ಟರಲ್ಲಿ ಭರತ್ನ ಮನೆಗೆ ಕರ್ಕೊಂಡು ಬರ್ತಾ ಇರ್ತಾರೆ. ಅದನ್ನ ನೋಡಿ ರಾಜೇಂದ್ರ ಪ್ರಸಾದ್ ತುಂಬಾನೇ ಗಾಬರಿಯಾಗಿ, ನನಗೆ ಫೋನ್ ಮಾಡಿ ವಿಷಯನ ತಿಳಿಸೋದಲ್ವಾ ನೀವು. ಆಗ ಭರತ್ ಹೇಳ್ತಾನೆ, ಟೆನ್ಷನ್ ಆಗೋವಂಥದ್ದು ಏನು ಇಲ್ಲ ಡ್ಯಾಡ್, ಡಾಕ್ಟರ್ ಹೇಳಿದ್ದಾರೆ ಅಪಾಯ ಏನು ಇಲ್ಲ ಅಂತ. ಆಗ ರಾಜೇಂದ್ರ ಪ್ರಸಾದ್ ಹೇಳ್ತಾರೆ, ಏನು ಹೇಳ್ತಿದ್ಯಾ ನೀನು, ನಡೆಯಕ್ ಆಗ್ತಿಲ್ಲ, ಕುಣ್ತಾ ಇದೀಯಾ. ಆಗ ಅರುಂಧತಿ, ರೀ ನಿಮ್ಗೆ ವಿಷಯನ ಆಮೇಲೆ ಹೇಳ್ತೀನಿ, ಅವನಿಗೆ ಬೆಡ್ ರೆಸ್ಟ್ ತಗೊಳಕ್ಕೆ ಡಾಕ್ಟರ್ ಹೇಳಿದ್ದಾರೆ, ಅವನಿಗೆ ಕರ್ಕೊಂಡು ಹೋಗ್ತೀನಿ, ಭರತ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾಳೆ. ಈ ಕಡೆ ಬ್ರಹ್ಮಕುಮಾರ್ ಮತ್ತೆ ಕರ್ಣ ಶೂಟರ್ ಮನೆಗೆ ಬಂದಿರ್ತಾರೆ. ಕರ್ಣ ಕೇಳ್ತಾ ಇರ್ತಾನೆ, ಬ್ರಹ್ಮಕುಮಾರ್ ಆ ಶೂಟರ್ ಇರೋದು ಇದೇ ಮನೆ ಅಂತ ಕನ್ಫರ್ಮ್ ಮಾಡ್ಕೊಂಡಿದ್ದೀರಾ. ಆಗ ಬ್ರಹ್ಮಕುಮಾರ್ ಹೇಳ್ತಾರೆ, 100% ಬಸ್ಸು, ನಮ್ ಹುಡುಗರು ಕನ್ಫರ್ಮ್ ಮಾಡಿದ್ದಾರೆ ಅಂದಾಗ, ಸರಿ ಬನ್ನಿ ಅಂತ ಹೇಳ್ಬಿಟ್ಟು ಇಬ್ರು ಹೋಗ್ತಾ ಇರ್ತಾಳೆ. ಈ ಕಡೆ ಪ್ರಸನ್ನ ಕೂಡ ಶೂಟರ್ ಮನೆ ಹತ್ರ ಬಂದಿರ್ತಾನೆ. ಅಷ್ಟರಲ್ಲಿ ಅರುಂಧತಿ ಫೋನ್ ಮಾಡಿ, ಪ್ರಸನ್ನ ಎಲ್ಲಿದೆಯಾ ನೀನು ಅಂತ ಕೇಳ್ತಾಳೆ. ಪ್ರಸನ್ನ, ಒಂದು ಲೆಕ್ಕ ಚುಪ್ತ ಮಾಡೋದಿದೆ ಅಕ್ಕ, ಆಮೇಲೆ ನಿನಗೆ ಬಂದು ಕಾಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿ ಹೋಗ್ತಾನೆ. ಈ ಕಡೆ ಕರ್ಣ ಮತ್ತೆ ಬ್ರಹ್ಮಕುಮಾರ್ ಸ್ಟೈಲ್ ಆಗಿ ನಡ್ಕೊ ಬರ್ತಾ ಇರ್ತಾರೆ. ಆ ಕಡೆಯಿಂದ ಪ್ರಸನ್ನ ಕೂಡ ನಡ್ಕೊಂಡ್ ಬರ್ತಾ ಇರ್ತಾನೆ. ಕರ್ಣ ಅವರು ನೋಡಿ ಯಾರೋ ಬರ್ತಿದ್ದಾರೆ ಅಂತ ಒಂದ್ ಮರದ ಹತ್ರ ಹೊತ್ಕೋತಾರೆ.